ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಮತ್ತೊಂದು ಕಡೆಯಲ್ಲಿ ಅನೇಕ ಬಾಣಗಳನ್ನು ವರ್ಷಿಸುತ್ತಾ ಬರುತ್ತಿದ್ದ ಯುಧಿಷ್ಠಿರನನ್ನು ನಿನ್ನ ಮಗನಾದ ದುರ್ಯೋಧನನು ತಾನಾಗಿಯೇ ಬಂದು ಎದುರಿಸಿದನು. ದುರ್ಯೋಧನನನ್ನು ಕಂಡೊಡನೆ ಧರ್ಮರಾಜನು ನಿಲ್ಲು ನಿಲ್ಲು ಎಂದು ಹೇಳುತ್ತಾ ವೇಗದಿಂದ ಬಾಣಗಳನ್ನು ಬಿಟ್ಟನು. ಇಷ್ಟರಲ್ಲಿ ನಿನ್ನ ಮಗನು 9 ಬಾಣಗಳಿಂದ ಧರ್ಮರಾಜನನ್ನು ಹೊಡೆದು ಅವನ ಸಾರಥಿಯನ್ನು ಒಂದು ಭಲ್ಲಾಯುಧದಿಂದ ಬಹಳ ತೀವ್ರವಾಗಿ ಪ್ರಹರಿಸಿದನು. ಇದನ್ನು ನೋಡಿ ಯುಧಿಷ್ಠಿರನು ಕೋಪಗೊಂಡು ಚೆನ್ನಾಗಿ ಸಾಣೆ ಹಿಡಿದ 13 ಬಾಣಗಳನ್ನು ಜೋಡಿಸಿ 4 ಬಾಣಗಳಿಂದ ದುರ್ಯೋಧನನ 4 ರಥಾಶ್ವಗಳನ್ನು ಕೊಂದನು. 5ನೆಯ ಬಾಣದಿಂದ ಸಾರಥಿಯ ತಲೆಯನ್ನು ಕಡಿದನು. 6ನೆಯ ಬಾಣದಿಂದ ಧ್ವಜವನ್ನು, 7ನೆಯ ಬಾಣದಿಂದ ಅವನ ಚಾಪ ಖಡ್ಗಗಳನ್ನು ಕತ್ತರಿಸಿದನು. ಉಳಿದ 5 ಬಾಣಗಳನ್ನು ದುರ್ಯೋಧನನ ಎದೆಗೆ ಗುರಿಯಿಟ್ಟು ಹೊಡೆದನು. ಆಗ ನಿನ್ನ ಮಗನು ಕುದುರೆಗಳು ಸತ್ತ ರಥದಿಂದ ಕೆಳಕ್ಕಿಳಿದು ಮುಂದೆ ಕೈ ಸಾಗದೆ ಖಿನ್ನನಾಗಿ ನೆಲದ ಮೇಲೆಯೇ ನಿಂತಿದ್ದನು. ಹೀಗೆ ರಾಜನಾದ ದುರ್ಯೋಧನನು ಕಷ್ಟದಲ್ಲಿ ಸಿಕ್ಕಿದುದನ್ನು ನೋಡಿ ಕರ್ಣನು, ಕೃಪನು, ಅಶ್ವತ್ಥಾಮನು ಇನ್ನೂ ಕೆಲವು ಮಹಾರಥರು ಧರ್ಮರಾಜನನ್ನು ಎದುರಿಸುವುದಕ್ಕಾಗಿ ಓಡಿ ಬಂದರು. ಇದನ್ನು ಕಂಡು ಅತ್ತಲಾಗಿ ಪಾಂಡವರು ಧರ್ಮರಾಜನಿಗೆ ಬೆಂಬಲವಾಗಿ ಬಂದು ನಿಂತರು. ದೊಡ್ಡ ಯುದ್ಧವು ಉಪಕ್ರಮವಾಯಿತು. ಉಭಯ ಪಕ್ಷದಲ್ಲಿಯೂ ಸಾವಿರಾರು ರಣವಾದ್ಯಗಳು, ಸಿಂಹನಾದಗಳು, ಕಿಲಕಿಲ ಶಬ್ದಗಳು ಹೊರಟವು. ಹೀಗೆ ಪಾಂಚಾಲ ಕೌರವ ಸೈನ್ಯಗಳೆರಡು ಯುದ್ಧಕ್ಕೆ ಇದಿರಾಗಿ ನಿಂತಾಗ ಪದಾತಿಗಳನ್ನು, ಆನೆಗಳು ಆನೆಗಳನ್ನು, ರಥಿಕರು ರಥಿಕರನ್ನು, ಕುದುರೆಯ ಸೈನ್ಯವನ್ನು ಎದುರಿಸಿ ದ್ವಂದ್ವ ಯುದ್ಧವನ್ನು ಆರಂಭಿಸಿದವು. ಶಸ್ತ್ರ ಚಮತ್ಕಾರಗಳಿಂದಲೂ ವಿಚಿತ್ರ ಗತಿಗಳಿಂದಲೂ ಆಗಿನ ಯುದ್ಧವು ನೋಡುವವರಿಗೆ ಕೌತುಕವನ್ನು ಹುಟ್ಟಿಸುವಂತಿದ್ದಿತು. ಶೂರರೆಲ್ಲರೂ ವೇಗವಾಗಿಯೂ ವಿಚಿತ್ರವಾಗಿಯೂ ಚೆನ್ನಾಗಿಯೂ ಯುದ್ಧವನ್ನು ನಡೆಸುತ್ತಿದ್ದರು. ಉಭಯ ಪಕ್ಷದವರು ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದಿದ್ದರು ಯುದ್ಧ ಧರ್ಮವನ್ನು ಮೀರದೆ ಹೋರಾಡುತ್ತಿದ್ದರು. ಅವರಲ್ಲಿ ಯಾರೂ ಹಿಂದಿನಿಂದ ಬಂದು ಕಣ್ಮರೆಯಾಗಿ ಶತ್ರುಗಳನ್ನು ಹೊಡೆದವರಿಲ್ಲ. ಹೀಗೆ ಆ ಯುದ್ಧವು ನೋಡುವವರಿಗೆ ಪ್ರಿಯವಾಗಿ ಸ್ವಲ್ಪ ಹೊತ್ತಿನವರೆಗೆ ಕ್ರಮವಾಗಿ ನಡೆಯುತ್ತಿದ್ದಿತು. ಆಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ಯುದ್ಧ ಕ್ರಮವು ತಪ್ಪಿ ಒಬ್ಬೊಬ್ಬರು ಹುಚ್ಚರಂತೆ ರೇಗಿ ತಮ್ಮ ತಮ್ಮ ಎಲ್ಲೆಯನ್ನು ಮೀರಿ ಹೊಡೆದಾಡಲು ಉಪಕ್ರಮಿಸಿದರು. ರಥಿಕನು ಆನೆಯನ್ನೆದುರಿಸಿ ಬಾಣಗಳಿಂದ ಹೊಡೆದು ಕೊಲ್ಲುತ್ತಿದ್ದನು. ಆನೆಗಳು ಕುದುರೆಗಳನ್ನು ಸೊಂಡಿಲಿನಿಂದೆತ್ತಿ ನೆಲದ ಮೇಲೆ ಕುಕ್ಕಿ ಕೆಡಹುತ್ತಿದ್ದವು. ಅಶ್ವಾರೋಹಕರು ಅಲ್ಲಲ್ಲಿಯ ಕುದುರೆಯ ಸೈನ್ಯಗಳನ್ನು ಮುತ್ತಿ ಭುಜಗಳನ್ನು ತಟ್ಟುತ್ತಾ ಸಿಕ್ಕಿದ ಹಾಗೆ ಕೊಲ್ಲುತ್ತಿದ್ದರು. ಕುದುರೆಯ ಸೈನಿಕರು ಅಲ್ಲಲ್ಲಿ ಓಡುತ್ತಿರುವ ಆನೆಗಳನ್ನು, ಕುದುರೆಗಳನ್ನು ಪಕ್ಕದಿಂದಲೂ ಹಿಂದಿನಿಂದಲೂ ಹೊಡೆಯುತ್ತಾ ಬಂದರು. ಆನೆಗಳು ಅಲ್ಲಲ್ಲಿ ಕುದುರೆಗಳನ್ನು ಹೊಡೆದಟ್ಟುತ್ತಾ ಕೆಲವನ್ನು ತಮ್ಮ ಕೊಂಬುಗಳಿಂದ ತಿವಿದು ಕೊಂದವು. ಕೆಲವು ಆನೆಗಳು ತಮ್ಮ ಕೊಂಬುಗಳಿಂದ ಕುದುರೆಗಳನ್ನು ಸವಾರರೊಡನೆ ತಿವಿದೋಡಿಸುತ್ತಿದ್ದವು. ಬೇರೆ ಕೆಲವು ಕುದುರೆಗಳನ್ನು ಸೊಂಡಿಲಿಂದ ಎತ್ತಿ ಬಿಸಾಡುತ್ತಿದ್ದವು. ಬೇರೆ ಕೆಲವು ಆನೆಗಳು ಪದಾತಿಗಳಿಂದ ಮರ್ಮ ಸ್ಥಾನಗಳಲ್ಲಿ ಹೊಡೆಯಲ್ಪಟ್ಟು ಆರ್ತ ಸ್ವರದಿಂದ ಕೂಗುತ್ತಾ ದಿಕ್ಕು ದಿಕ್ಕುಗಳಿಗೆ ಓಡಿದವು. ಅಲ್ಲಲ್ಲಿ ವಸ್ತ್ರಾಭರಣಗಳನ್ನೆಲ್ಲ ಬಿಟ್ಟು ಓಡುತ್ತಿರುವ ಪದಾತಿಗಳನ್ನು ಬೆನ್ನಟ್ಟಿ ಹೋಗುವಾಗ ಕೆಲವು ಗಜಯೋಧರು ತಮಗೆ ಅದೊಂದು ಶುಭಶಕುನವೆಂದು ತಿಳಿದು ಕೆಳಗೆ ಬಿದ್ದ ಆ ಆಭರಣಗಳನ್ನು ಎತ್ತಿಕೊಡುವುದಕ್ಕಾಗಿ ತಾವು ಏರಿದ್ದ ಆನೆಗಳನ್ನು ಬಗ್ಗಿಸಿ ಅವುಗಳ ಸುಂಡಿಲುಗಳಿಂದ ಆ ಆಭರಣಗಳನ್ನು ತೆಗೆಯಿಸಿಕೊಂಡು ಆ ಗಜಗಳಿಂದಲೇ ಶತ್ರುಗಳನ್ನು ಹೊಡೆಯಿಸುತ್ತಿದ್ದರು. ಕೆಲವು ಪದಾತಿಗಳು ಹೆದರದೆ ಆ ಆನೆಗಳನ್ನು ಸುತ್ತಲೂ ಮುತ್ತಿಕೊಂಡು ಅವುಗಳ ಮೇಲಿದ್ದ ಯೋಧರನ್ನು ಹೊಡೆಯುತ್ತಿದ್ದರು. ಆಗ ಅವರನ್ನು ಆನೆಗಳು ತಮ್ಮ ಸುಂಡಿಲಿನಿಂದ ಸುತ್ತಿ ಮೇಲಕ್ಕೆಸೆಯಲು ಅವರು ಮೇಲಿಂದ ನೆಲಕ್ಕೆ ಬಿದ್ದು ಅವುಗಳ ಕೊಂಬುಗಳ ತಿವಿತದಿಂದ ಬಹಳವಾಗಿ ನೊಂದು ಕೂಗಿಡುತ್ತಿದ್ದರು. ಕೆಲವರು ಆಗಲೇ ಮೃತರಾದರು. ಕೆಲವರು ಶತ್ರು ಸೇನೆಗಳ ನಡುವೆ ಸಿಕ್ಕಿಬಿದ್ದು ಅಲ್ಲಲ್ಲಿ ಸಾಯುತ್ತಿದ್ದರು. ಕೆಲವು ಆನೆಗಳು ಪದಾತಿಗಳನ್ನು ಕೊಂಬಿನಿಂದ ನೂಕಿ ನೂಕಿ ಅವರ ಶರೀರವು ಚಿನ್ನ ಭಿನ್ನವಾಗುವಂತೆ ಮಾಡಿದವು. ಕೆಲವರನ್ನು ಸೊಂಡಿಲಿನಿಂದೆತ್ತಿ ಬೀಸಣಿಗೆಯಂತೆ ಸುತ್ತಿ ಸುತ್ತಿ ಕೊಂದವು. ಮುಂದೆ ಬರುತ್ತಿದ್ದ ಕೆಲವು ಯೋಧರ ಶರೀರಗಳು ಅಲ್ಲಲ್ಲಿ ಕತ್ತರಿಸಿ ಬಿದ್ದವು. ಪ್ರಾಸ, ತೋಮರ, ಶಕ್ತಿ ಮೊದಲಾದ ಆಯುಧಗಳು ತಲೆಯಲ್ಲಿಯೂ ಕುಂಭಸ್ಥಳಗಳಲ್ಲಿಯೂ ದವಡೆಗಳಲ್ಲಿಯೂ ನಾಟಲು ಅಲ್ಲಲ್ಲಿ ಕೆಲವು ಆನೆಗಳು ಸತ್ತು ಬೀಳುತ್ತಿದ್ದವು. ಪಕ್ಕದಲ್ಲಿದ್ದ ರಥಿಕರಿಂದಲೂ ಅಶ್ವಾರೋಹಕರಿಂದಲೂ ಭೇದಿಸಲ್ಪಟ್ಟು ಕೆಲವು ಗಜಗಳು ಸತ್ತು ಬಿದ್ದವು. ಅಶ್ವಾರೋಹಕರು ತೋಮರಾಯುಧದಿಂದ ಕಕ್ಕಪಾಣಿಗಳಾಗಿ ಬಂದ ಪದಾತಿಗಳನ್ನು ಹಿಡಿದು ನೆಲದಲ್ಲಿ ಕುಕ್ಕಿ ಕೊಲ್ಲುತ್ತಿದ್ದರು.
ಹಾಗೆಯೇ ಆನೆಗಳು ಕವಚಧಾರಿಗಳಾದ ಕೆಲವು ರಥಿಕರನ್ನು ಹಿಡಿದು ನೆಲದಲ್ಲಿ ಕುಕ್ಕುತ್ತಿದ್ದವು. ಅನೇಕ ಗಜಗಳು ವಜ್ರಾಹತವಾದ ಪರ್ವತ ಶಿಖರವು ಮುರಿದು ಬಿದ್ದಂತೆ ಬಾಣ ಪ್ರಹಾರದಿಂದ ಸತ್ತು ನೆಲಕ್ಕೆ ಉರುಳುತ್ತಿದ್ದವು. ಯೋಧರು ಯೋಧರನ್ನು ಹಿಡಿದು ಮುಷ್ಟಿಗಳಿಂದ ಗುದ್ದಿ ಕೊಲ್ಲುವರು. ಒಬ್ಬರಿಗೊಬ್ಬರು ತಲೆಕೂದಲನ್ನು ಹಿಡಿದು ಎಳೆದಾಡುವರು. ಕೆಲವರು ತೋಳು ಹಿಡಿದು ಶತ್ರುವನ್ನು ಕೆಳಕ್ಕೆ ಕುಕ್ಕಿ ಕಾಲಿಂದ ಎದೆಯನ್ನು ಮೆಟ್ಟಿ ತಲೆಯನ್ನು ಹಾರಿಸುವರು. ಕೆಲವರು ಕತ್ತಿಯಿಂದ ಶತ್ರುವಿನ ತಲೆಯನ್ನು ಕಡಿಯುವರು. ಸತ್ತವರನ್ನು ಕೆಲವರು ಕೋಪದಿಂದ ಒದೆಯುವರು. ಬದುಕಿರುವ ಶತ್ರುವಿನ ಮೈಯಲ್ಲಿ ಶಸ್ತ್ರಗಳನ್ನು ಎರೆಯುವರು. ಓ ಮಹಾರಾಜ, ಆಗ ಅಲ್ಲಿ ಯೋಧರಿಗೆ ಪ್ರಬಲವಾದ ಮುಷ್ಟಾಮುಷ್ಟಿ, ಕೇಶಾಕೇಶಿ, ಬಾಹುಯುದ್ಧ ಮೊದಲಾದ ಭಯಂಕರ ಯುದ್ಧಗಳೆಲ್ಲವೂ ನಡೆದವು. ಒಬ್ಬನು ಮತ್ತೊಬ್ಬನೊಡನೆ ಯುದ್ಧಕ್ಕೆ ಕೈಕಲೆತಿರುವಾಗ ಬೇರೊಬ್ಬನು ಅವನ ಗೆಂದಿನಿಂದ ಬಂದು ಶಸ್ತ್ರಗಳಿಂದ ಅವನನ್ನು ಗಿರಿದು ಕೊಲ್ಲುವನು. ಹೀಗೆ ಪ್ರಬಲ ಯುದ್ಧವು ನಡೆಯುತ್ತಿರುವಾಗ ತಲೆಯಿಲ್ಲದ ಸಾವಿರಾರು ಮುಂಡಗಳು ಹಾರಾಡುತ್ತಿದ್ದವು. ರಕ್ತ ದಿಗ್ಧಗಳಾದ ಶಸ್ತ್ರಗಳು, ಕವಚಗಳು ಕೆಂಪು ಬಣ್ಣದಲ್ಲಿ ಅದ್ದಿದ್ದ ವಸ್ತ್ರಗಳಂತೆ ಕಾಣುತ್ತಿದ್ದವು. ಹೀಗೆ ಭಯಂಕರವಾದ ದೊಡ್ಡ ಶಸ್ತ್ರ ಯುದ್ಧವು ನಡೆಯುತ್ತಿದ್ದಾಗ ಅದರಿಂದ ಉಂಟಾದ ಕೋಲಾಹಲವು ಉಕ್ಕಿ ಬರುವ ಗಂಗಾ ಪ್ರವಾಹದ ಘೋಷದಂತೆ ಲೋಕವನ್ನೆಲ್ಲ ತುಂಬಿತು. ಜಯಾಭಿಲಾಷೆಯುಳ್ಳ ಕ್ಷತ್ರಿಯರು ಬಾಣ ಪ್ರಯೋಗದಲ್ಲಿ ಆತುರಗೊಂಡು ತನ್ನವರೆಂದು ಇತರರೆಂದು ನೋಡದೆ ಹೊಡೆಯುತ್ತಿದ್ದರು. ಯುದ್ಧ ಮಾಡುವುದೊಂದೇ ತಮ್ಮ ಕರ್ತವ್ಯವೆಂದು ತಿಳಿದು ಸಿಕ್ಕಿದವರನ್ನು ಸಿಕ್ಕಿದ ಕಡೆಯಲ್ಲಿ ಕೊಲ್ಲುತ್ತಿದ್ದರು. ಕೆಲವರು ಮುಖವನ್ನೇ ನೋಡದೆ ತಮ್ಮವರನ್ನು ತಾವೇ ಕೊಲ್ಲುವರು. ಎದುರು ಬಿದ್ದ ಶತ್ರುಗಳನ್ನು ಕೆಲವರು ಕೊಲ್ಲುವರು. ಆ ಉಭಯ ಸೇನೆಯ ವೀರರುಗಳಿಂದ ರಣಭೂಮಿಯೆಲ್ಲವೂ ವ್ಯಾಕುಲವಾಯಿತು. ಮುರಿದ ರಥಗಳು, ಸತ್ತು ಬಿದ್ದ ಆನೆ ಕುದುರೆಗಳು, ಮೃತರಾದ ಕಾಲಾಳುಗಳು ರಣರಂಗದಲ್ಲಿ ರಾಶಿ ರಾಶಿಯಾಗಿ ಬೀಳಲು ಒಂದು ಕ್ಷಣ ಮಾತ್ರದಲ್ಲಿ ಜನಸಂಚಾರಕ್ಕೆ ಅವಕಾಶವಿಲ್ಲದಂತಾಯಿತು. ಕ್ಷಣ ಮಾತ್ರದಲ್ಲಿ ಅನೇಕ ರಕ್ತ ಪ್ರವಾಹಗಳು ಹೊರಟವು. ಕರ್ಣನು ಪಾಂಚಾಲರನ್ನು, ಅರ್ಜುನನು ತ್ರಿಗರ್ತರನ್ನು, ಭೀಮಸೇನನು ಕುರುಗಳನ್ನು, ಅವರ ಗಜಸೈನ್ಯಗಳನ್ನು ನಾನಾ ಕಡೆಗಳಿಂದ ಧ್ವಂಸ ಮಾಡುತ್ತಿದ್ದರು. ಓ ರಾಜೇಂದ್ರ, ಸೂರ್ಯನು ಅಪರಾಹ್ನಕ್ಕೆ ಬಂದ ಸಮಯಕ್ಕೆ ಜಯಾತುರದಿಂದ ಹೋರಾಡುತ್ತಿದ್ದ ಕೌರವ ಪಾಂಡವ ಸೈನ್ಯಗಳೆರಡರಲ್ಲಿ ದೊಡ್ಡ ನಾಶ ಉಂಟಾಯಿತು. ಇದು 19ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.